ಏನು ರಾಜ್ಯದಲ್ಲಿ ಪಂಚಮಸಾಲಿ 2A ಮೀಸಲಾತಿಗೆ ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಬಂದಂಥ ಏನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇವತ್ತಿನ ದಿವಸ ಏನು ಸಾಕಷ್ಟು ಒಂದು ಏನು ನಾಯಕರು ಕೂಡ ಇವ್ರ ಮೇಲೆ ಒಂದು ಏನು ಬೇರೆ ಬೇರೆ ಮಾತುಗಳನ್ನು ಆಡುವುದರ ಮುಖಾಂತರ ಪೀಠ ಒಂದು ಬೇರೆ ಆಗಿದೆ, ಮತ್ತೊಂದು ಪೀಠ ಮಾಡ್ತೀವಿ ಅನ್ನುವಂಥ ಸಾಕಷ್ಟು ಗೊಂದಲಗಳು ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಜೊತೆಗೆ ಪಂಚಮಸಾಲಿ ಸ್ವಾಮೀಜಿ ಆದಂಥ ಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಬಿರುಕು ಉಂಟಾಗಿದೆ, ಏನು ಈ ಬಿರುಕಿಗೆ ಕಾರಣ ಅನ್ನುವಂಥದ್ದನ್ನು ನೇರವಾಗಿ ಅವರನ್ನು ಕೇಳೋಣ. ಸ್ವಾಮೀಜಿ ನಮಸ್ಕಾರ. ಈಗಾಗಲೇ ನೀವು ನಿಮ್ಮದೇ ಆದಂಥ ಸಮಾಜದಲ್ಲಿ ಸಾಕಷ್ಟು ಒಂದು ಜನರನ್ನು ಕೂಡಿಸ್ಕೊಂಡು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಿರಿ. ಇವತ್ತು ಇನ್ನೂ ಮೀಸಲಾತಿ ಸಿಗೋದಕ್ಕಿಂತ ಮುಂಚೆನೇ ಬಿರುಕು ಉಂಟಾಗಿದೆ. ಸಾಕಷ್ಟು ಒಬ್ಬ ಮುಖಂಡರು ಕೂಡ ತಮ್ಮ ವಿರುದ್ಧ ಆಗಲಿ ತಮ್ಮ ಪರವಾಗಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮದೊಂದು ದೊಡ್ಡ ಸಮಾಜ, ಈ ರೀತಿ ಆಗೋದ್ರಿಂದ ಸಮಾಜಕ್ಕೆ ಎಷ್ಟು ಹಿನ್ನಡೆ ಆಗುತ್ತೆ? ಒಂದು ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಹಿನ್ನೆಲೆ ಒಳಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಬರೋದು ಸಹಜ. ಸ್ವತಂತ್ರ ಹೋರಾಟ ಆಗಿರ್ಬೋದು, ನಮ್ಮ ದೇಶದಲ್ಲಿ ಯಾವುದೇ ಹೋರಾಟ ಇರ್ಬೋದು, ಹೋರಾಟ ಮಾಡುವಂಥ ಆ ನಾಯಕ ನಡೆಯುವಂಥ ಹೆಜ್ಜೆಗಳ ಇಟ್ಟಂಥ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಬಿರುಕು ಬರುವಂಥದ್ದು ಸಹಜ. ಹಾಗಾಗಿ ನಾವು ಮಾತ್ರ ನಮ್ಮ ಗುರಿಯನ್ನು ಮುಟ್ಟದ ಕಡೆ ಗಮನ ಕೊಡ್ತೀವಿ ಹೊರತು ಆ ಬಿರುಕಿನ ಮಾತುಗಳ ಕಡೆ ನಾವು ಗಮನ ಕೊಡೋಕ್ಕೆ ಹೋಗಲ್ಲ. ಆ ಬಿರುಕಿನ ಮಾತವನ್ನು ಯಾರೇ ಹೇಳಿದ್ರು ಸಹ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಬಸವಣ್ಣಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನನಗೆ ನನ್ನ ಜನಾಂಗಕ್ಕೆ ಮೀಸಲಾತಿ ಕೊಡಿಸೋದಷ್ಟೇ ನನ್ನ ಗುರಿ. ನನ್ನ ಸಮಾಜದ ಸಂಘಟನೆ ಮಾಡುವಂಥ ನನ್ನ ಗುರಿ, ನನ್ನ ಸಮಾಜದ ಜನರ ಕಣ್ಣೀರನ್ನ ಒರೆಸುವಂಥದ್ದು ನನ್ನ ಮುಖ್ಯ. ನನ್ನ ಮಠ ಅಂತಂದರೆ ಒಂದು ಭೌತಿಕವಾದಂಥ ಆಸ್ತಿ ಅಲ್ಲ. ಮಠ ಅಂದರೆ ಸಮಾಜ ಅಂದರೆ ಪೀಠ. ಹಾಗಾಗಿ ಅಂಥ ಸಮಾಜಗಳನ್ನು ಕಟ್ಟುವಂಥ ಕೆಲಸವನ್ನು ಇದುವರೆಗೂ ಮಾಡ್ಕೊತ ಬಂದೀನಿ, ಮುಂದೆಯೂ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ನನಗೆ ಆಸ್ತಿ ಪಾಸ್ತಿ ಅಧಿಕಾರ ಅನ್ನುವಂಥದ್ದು ಅದು ಕೇವಲ ಜನರೇ ಬಿಟ್ಟಿರ್ತಕ್ಕಂಥದ್ದು. ನನ್ನ ಉದ್ದೇಶ, ನನ್ನ ಗುರಿ ಮಾತ್ರ ಸಮಾಜದ ಕಣ್ಣೀರನ್ನ ಒರೆಸುವಂಥದ್ದೇನು ಮಾಡ್ಕೊತ ಬಂದಿನಿ ಇದುವರೆಗೂ, ಅದ್ರ ಕಡೆ ಮಾತ್ರ ನಾನು ಗಮನ ಕೊಡ್ತೀನಿ. ಇಂಥ ಸಾವಿರಾರು ಭಿನ್ನಾಭಿಪ್ರಾಯಗಳು, ಟೀಕೆ ಟಿಪ್ಪಣಿಗಳು ನನ್ನ ಪಾದಯಾತ್ರೆ ಆರಂಭವಾದ ಇಲ್ಲಿವರೆಗೂ ಮಾಡ್ಕೊತ ಬಂದರೆ ಅಂಥ ಮನಸ್ಸನ್ನು ತಿಳಿಗೊಳಿಸೋ ಪ್ರಯತ್ನ ಮಾಡ್ಕೊತ ಬಂದೀನಿ. ಈಗೂ ಬಂದಿರತಕ್ಕಂಥ ಅಂಥ ಸಮಸ್ಯೆಗಳನ್ನು ಸಹ ತಿಳಿಗೊಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸ್ವಾಮೀಜಿಯವರು, ಈಗಾಗಲೇ ನೀವು ಕಾಶ್ಯಪ್ನವರಾಗಲಿ ಬಸವನಗೌಡರಾಗಲಿ ಸಾಕಷ್ಟು ಒಂದು ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿ ಏನು ಕಾಶ್ಯಪ್ನವರು ಜೋಡೆತ್ತು ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಿತ್ತು. ಒಳ್ಳೆಯ ಒಂದು ಹೋರಾಟವು ಕೂಡ ಒಂದು ದಿಕ್ಕಿನಲ್ಲಿ ನಡೆದಿತ್ತು. ಇವತ್ತು ಕಾಶ್ಯಪ್ನವರೇ ಕೂಡ ನಿಮ್ಮ ಮೇಲೆ ಒಂದು ಆರೋಪ ಮಾಡಿ ಏನು ಬಸವನಗೌಡರ ಪರವಾಗಿ ಇವರು ಸ್ವಾಮೀಜಿಯವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಸಮಾಜದಲ್ಲಿ ಇಷ್ಟೊಂದು ವಿರೋಧವಾಗಿ ಸ್ವಾಮೀಜಿಯವ್ರನ್ನ ತೆಳಗಿಟ್ಟು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಹೋರಾಟಕ್ಕೆ ದುಡಿದಂಥ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯಾಗಿರಲಿ, ಈ ಜನಾಂಗದ ಹೋರಾಟಕ್ಕೆ ಯಾರು ಸ್ಪಂದನೆ ಮಾಡಿದ್ರು ಅವ್ರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಎಲ್ಲ ಕಾಲದಲ್ಲೂ ಮಾಡ್ತಾ ಬಂದೀನಿ. ಹಾಗಾಗಿ ಇವತ್ತು ಯಾರು ದುಡಿದು ಅವ್ರ ಪರವಾಗಿ ನಿಂತಿದ್ದೀನಿ ಹೊರತು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ, ಅದನ್ನು ಬೇರೆ ದೃಷ್ಟಿ ನೋಡೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಆ ರೀತಿಯಾಗಿರ್ತಾನೆ ನಿಮಗೆ ತಪ್ಪು ಅನಿಸಿದರೆ 4 ಗೋಡೆಯಲ್ಲಿ ಕೂತ್ಕೊಂಡು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಅವರೆಲ್ಲರೂ ಮಾಡಬೇಕು ಹೊರತು ವಿನಾಕಾರಣ ಸಮಾಜದಲ್ಲಿ ತಪ್ಪು ಸಂದೇಶ ಮೂಡುವಂಥ ಹೇಳಿಕೆಗಳನ್ನು ಯಾರು ಸಹ ಕೊಡಬಾರ್ದು. ಅಂಥ ಹೇಳಿಕೆಗಳನ್ನು ಕೊಡುವಂಥವ್ರು ಇದ್ದರೆ ಮುಕ್ತವಾಗಿ ಸಮಾಜ ಅನೇಕ ನಾಯಕರಿದ್ದಾರೆ, ಕುಳಿತುಕೊಂಡು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡಲಿ ಅಂತ ನಾನು ಯಶಿಸ್ತೀನಿ. ಸ್ವಾಮೀಜಿಯವರು, ಈಗಾಗಲೇ ಏನು ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಏನಿದೆ, ಆ ಪೀಠದ ಟ್ರಸ್ಟ್ನವರು ಈ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಏನು ಸಭೆಯನ್ನು ಮಾಡೋದ್ರ ಮುಖಾಂತರ ಇಲ್ಲ ನಾವು ಬೇರೆ ಇನ್ನೊಂದು ಪೀಠದ ಇದ್ದಂಥ ಸ್ವಾಮೀಜಿಯವ್ರನ್ನ ಬದಲಾವಣೆ ಮಾಡ್ತೀವಿ ಅದು ಇದು ಅನ್ನೋಂಥ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಸಮಾಜದಲ್ಲೇ. ಈ ಒಂದು ಪೀಠ ಬದಲಾವಣೆ ಮಾಡುವಂಥದ್ದು, ಬೇರೆ ಸ್ವಾಮೀಜಿಯನ್ನು ತರುವಂಥದ್ದು, ಈ ಮಾತುಗಳು ಇಲ್ಲಿ ಯಾಕೆ ಬರ್ತದೆ? ಏನು ಇದ್ರ ಉದ್ದೇಶ ಇರ್ಬೋದು? ಯಾಕೆ ಈ ಥರ ಆಗ್ತಾಯಿದೆ? ಅದು ನನಗೆ ಗೊತ್ತಿಲ್ಲ. ಅವರು ಬಿಟ್ಟಿರ್ತಕ್ಕಂಥದ್ದು ನಾನು ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಪೀಠದ ಕಟ್ಟಡ ಅಂತ ತಿಳ್ಕೊಂಡಿದ್ದೀನಿ. ಭಕ್ತ ಹೃದಯವೇ ನನ್ನ ಪೀಠ ಅಂತ ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಅವರು ಹೇಳುವಂತಹ ಆಸ್ತಿ, ಅವರು ಹೇಳುವಂತಹ ವ್ಯವಸ್ಥೆ ಬಗ್ಗೆ ನಾನು ಯಾವ ಕಾರಣಕ್ಕೂ ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ರಾಜ್ಯಮಟ್ಟ ಸಭೆ ಕರೆದಿನಿ. ಆ ಸಭೆಯಲ್ಲಿ ಕೂತ್ಕೊಂಡು ಎಲ್ಲ ಅಭಿಪ್ರಾಯಗಳು ಸಂಗ್ರಹ ಮಾಡಿಕೊಂಡು ನಮ್ಮ ಸಮಾಜದ ಒಬ್ಬ ಬಡ ವ್ಯಕ್ತಿ, ಒಬ್ಬ ಏಪ್ರಿಲ್ 20ನೇ ತಾರೀಕಿಗೆ ನೀವೇನು ಸಭೆಯನ್ನು ಏರ್ಪಡಿಸಿದ್ದೀರಿ ರಾಜ್ಯ ಮಟ್ಟದಲ್ಲಿ ನಿಮ್ಮ ಸಮಾಜದ ಅನೇಕ ಮುಖಂಡರನ್ನು ಯಾವ ರೀತಿ ಯಾರ್ಯಾರನ್ನು ಕರಿತೀರಿ? ಏನಲ್ಲಿ ಚರ್ಚೆ ಆಗ್ತದೆ? ನಾನು ಯಾರನ್ನೂ ವೈಯಕ್ತಿಕವಾಗಿ ಕರೆಯೋಕ್ಕೆ ಹೋಗಲ್ಲ. ಶ್ರೀಪೀಠದ ಬಗ್ಗೆ ನಂಬಿಕೆ ನಿಷ್ಠೆ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಒಬ್ಬ ಸಚಿವನವರೆಗೂ ಬರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿಡ್ಕೊಂಬಿಟ್ಟು ಉನ್ನತ ವ್ಯಕ್ತಿವರೆಗೂ ಆ ಸಭೆಗೆ ತಪ್ಪದೆ ಬರಬೇಕು. ಎಲ್ಲ ಪದಾಧಿಕಾರಿಗಳು ಬರಬೇಕು. ನಿಮ್ಮ ಸಲಹೆ ಸೂಚನೆ ಕೊಡ್ಕೊಂಡು 2A ಮೀಸಲಾತಿನ ಹೆಂಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಗೊಂದಲಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀನಿ.
ಇದಿಷ್ಟು ಏನು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ಹೇಳಿಕೆ ಆಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಏನು ರಾಜ್ಯದಲ್ಲಿ ಪಂಚಮಸಾಲಿ 2A ಮೀಸಲಾತಿಗೆ ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಬಂದಂಥ ಏನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇವತ್ತಿನ ದಿವಸ ಏನು ಸಾಕಷ್ಟು ಒಂದು ಏನು ನಾಯಕರು ಕೂಡ ಇವ್ರ ಮೇಲೆ ಒಂದು ಏನು ಬೇರೆ ಬೇರೆ ಮಾತುಗಳನ್ನು ಆಡುವುದರ ಮುಖಾಂತರ ಪೀಠ ಒಂದು ಬೇರೆ ಆಗಿದೆ, ಮತ್ತೊಂದು ಪೀಠ ಮಾಡ್ತೀವಿ ಅನ್ನುವಂಥ ಸಾಕಷ್ಟು ಗೊಂದಲಗಳು ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಜೊತೆಗೆ ಪಂಚಮಸಾಲಿ ಸ್ವಾಮೀಜಿ ಆದಂಥ ಜಯ ಮೃತ್ಯುಂಜಯ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಬಿರುಕು ಉಂಟಾಗಿದೆ, ಏನು ಈ ಬಿರುಕಿಗೆ ಕಾರಣ ಅನ್ನುವಂಥದ್ದನ್ನು ನೇರವಾಗಿ ಅವರನ್ನು ಕೇಳೋಣ. ಸ್ವಾಮೀಜಿ ನಮಸ್ಕಾರ. ಈಗಾಗಲೇ ನೀವು ನಿಮ್ಮದೇ ಆದಂಥ ಸಮಾಜದಲ್ಲಿ ಸಾಕಷ್ಟು ಒಂದು ಜನರನ್ನು ಕೂಡಿಸ್ಕೊಂಡು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಿರಿ. ಇವತ್ತು ಇನ್ನೂ ಮೀಸಲಾತಿ ಸಿಗೋದಕ್ಕಿಂತ ಮುಂಚೆನೇ ಬಿರುಕು ಉಂಟಾಗಿದೆ. ಸಾಕಷ್ಟು ಒಬ್ಬ ಮುಖಂಡರು ಕೂಡ ತಮ್ಮ ವಿರುದ್ಧ ಆಗಲಿ ತಮ್ಮ ಪರವಾಗಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮದೊಂದು ದೊಡ್ಡ ಸಮಾಜ, ಈ ರೀತಿ ಆಗೋದ್ರಿಂದ ಸಮಾಜಕ್ಕೆ ಎಷ್ಟು ಹಿನ್ನಡೆ ಆಗುತ್ತೆ? ಒಂದು ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಹಿನ್ನೆಲೆ ಒಳಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಬರೋದು ಸಹಜ. ಸ್ವತಂತ್ರ ಹೋರಾಟ ಆಗಿರ್ಬೋದು, ನಮ್ಮ ದೇಶದಲ್ಲಿ ಯಾವುದೇ ಹೋರಾಟ ಇರ್ಬೋದು, ಹೋರಾಟ ಮಾಡುವಂಥ ಆ ನಾಯಕ ನಡೆಯುವಂಥ ಹೆಜ್ಜೆಗಳ ಇಟ್ಟಂಥ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಬಿರುಕು ಬರುವಂಥದ್ದು ಸಹಜ. ಹಾಗಾಗಿ ನಾವು ಮಾತ್ರ ನಮ್ಮ ಗುರಿಯನ್ನು ಮುಟ್ಟದ ಕಡೆ ಗಮನ ಕೊಡ್ತೀವಿ ಹೊರತು ಆ ಬಿರುಕಿನ ಮಾತುಗಳ ಕಡೆ ನಾವು ಗಮನ ಕೊಡೋಕ್ಕೆ ಹೋಗಲ್ಲ. ಆ ಬಿರುಕಿನ ಮಾತವನ್ನು ಯಾರೇ ಹೇಳಿದ್ರು ಸಹ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಬಸವಣ್ಣಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನನಗೆ ನನ್ನ ಜನಾಂಗಕ್ಕೆ ಮೀಸಲಾತಿ ಕೊಡಿಸೋದಷ್ಟೇ ನನ್ನ ಗುರಿ. ನನ್ನ ಸಮಾಜದ ಸಂಘಟನೆ ಮಾಡುವಂಥ ನನ್ನ ಗುರಿ, ನನ್ನ ಸಮಾಜದ ಜನರ ಕಣ್ಣೀರನ್ನು ಒರೆಸುವಂಥದ್ದು ನನ್ನ ಮುಖ್ಯ. ನನ್ನ ಮಠ ಅಂತಂದರೆ ಒಂದು ಭೌತಿಕವಾದಂಥ ಆಸ್ತಿ ಅಲ್ಲ. ಮಠ ಅಂದರೆ ಸಮಾಜ ಅಂದರೆ ಪೀಠ. ಹಾಗಾಗಿ ಅಂಥ ಸಮಾಜಗಳನ್ನು ಕಟ್ಟುವಂಥ ಕೆಲಸವನ್ನು ಇದುವರೆಗೂ ಮಾಡ್ಕೊತ ಬಂದೀನಿ, ಮುಂದೆಯೂ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ನನಗೆ ಆಸ್ತಿ ಪಾಸ್ತಿ ಅಧಿಕಾರ ಅನ್ನುವಂಥದ್ದು ಅದು ಕೇವಲ ಜನರೇ ಬಿಟ್ಟಿರ್ತಕ್ಕಂಥದ್ದು. ನನ್ನ ಉದ್ದೇಶ, ನನ್ನ ಗುರಿ ಮಾತ್ರ ಸಮಾಜದ ಕಣ್ಣೀರನ್ನು ಒರೆಸುವಂಥದ್ದೇನು ಮಾಡ್ಕೊತ ಬಂದಿನಿ ಇದುವರೆಗೂ, ಅದ್ರ ಕಡೆ ಮಾತ್ರ ನಾನು ಗಮನ ಕೊಡ್ತೀನಿ. ಇಂಥ ಸಾವಿರಾರು ಭಿನ್ನಾಭಿಪ್ರಾಯಗಳು, ಟೀಕೆ ಟಿಪ್ಪಣಿಗಳು ನನ್ನ ಪಾದಯಾತ್ರೆ ಆರಂಭವಾದ ಇಲ್ಲಿವರೆಗೂ ಮಾಡ್ಕೊತ ಬಂದರೆ ಅಂಥ ಮನಸ್ಸನ್ನು ತಿಳಿಗೊಳಿಸೋ ಪ್ರಯತ್ನ ಮಾಡ್ಕೊತ ಬಂದೀನಿ. ಈಗೂ ಬಂದಿರತಕ್ಕಂಥ ಅಂಥ ಸಮಸ್ಯೆಗಳನ್ನು ಸಹ ತಿಳಿಗೊಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸ್ವಾಮೀಜಿಯವರು, ಈಗಾಗಲೇ ನೀವು ಕಾಶ್ಯಪ್ನವರಾಗಲಿ ಬಸನಗೌಡರಾಗಲಿ ಸಾಕಷ್ಟು ಒಂದು ಹೋರಾಟದಲ್ಲಿ ಪಾದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿ ಏನು ಕಾಶ್ಯಪ್ನವರು ಜೋಡೆತ್ತು ಅನ್ನುವಂಥ ಒಂದು ಮಟ್ಟಕ್ಕೆ ಬಂದಿತ್ತು. ಒಳ್ಳೆಯ ಒಂದು ಹೋರಾಟವು ಕೂಡ ಒಂದು ದಿಕ್ಕಿನಲ್ಲಿ ನಡೆದಿತ್ತು. ಇವತ್ತು ಕಾಶ್ಯಪ್ನವರೇ ಕೂಡ ನಿಮ್ಮ ಮೇಲೆ ಒಂದು ಆರೋಪ ಮಾಡಿ ಏನು ಬಸನಗೌಡರ ಪರವಾಗಿ ಇವರು ಸ್ವಾಮೀಜಿಯವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಸಮಾಜದಲ್ಲಿ ಇಷ್ಟೊಂದು ವಿರೋಧವಾಗಿ ಸ್ವಾಮೀಜಿಯವ್ರನ್ನ ತೆಳಗಿಟ್ಟು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಹೋರಾಟಕ್ಕೆ ದುಡಿದಂಥ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯಾಗಿರಲಿ, ಈ ಜನಾಂಗದ ಹೋರಾಟಕ್ಕೆ ಯಾರು ಸ್ಪಂದನೆ ಮಾಡಿದ್ರು ಅವ್ರಿಗೆ ಅನ್ಯಾಯವಾದಾಗ ಅವ್ರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಎಲ್ಲ ಕಾಲದಲ್ಲೂ ಮಾಡ್ತಾ ಬಂದೀನಿ. ಹಾಗಾಗಿ ಇವತ್ತು ಯಾರು ದುಡಿದು ಅವ್ರ ಪರವಾಗಿ ನಿಂತಿದ್ದೀನಿ ಹೊರತು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ, ಅದನ್ನು ಬೇರೆ ದೃಷ್ಟಿ ನೋಡೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಆ ರೀತಿಯಾಗಿರ್ತಾನೆ ನಿಮಗೆ ತಪ್ಪು ಅನಿಸಿದರೆ 4 ಗೋಡೆಯಲ್ಲಿ ಕೂತ್ಕೊಂಡು ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಅವರೆಲ್ಲರೂ ಮಾಡಬೇಕು ಹೊರತು ವಿನಾಕಾರಣ ಸಮಾಜದಲ್ಲಿ ತಪ್ಪು ಸಂದೇಶ ಮೂಡುವಂಥ ಹೇಳಿಕೆಗಳನ್ನು ಯಾರು ಸಹ ಕೊಡಬಾರ್ದು. ಅಂಥ ಹೇಳಿಕೆಗಳನ್ನು ಕೊಡುವಂಥವ್ರು ಇದ್ದರೆ ಮುಕ್ತವಾಗಿ ಸಮಾಜ ಅನೇಕ ನಾಯಕರಿದ್ದಾರೆ, ಕುಳಿತುಕೊಂಡು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡಲಿ ಅಂತ ನಾನು ಯಶಿಸ್ತೀನಿ. ಸ್ವಾಮೀಜಿಯವರು, ಈಗಾಗಲೇ ಏನು ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಏನಿದೆ, ಆ ಪೀಠದ ಟ್ರಸ್ಟ್ನವರು ಈ ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಏನು ಸಭೆಯನ್ನು ಮಾಡೋದ್ರ ಮುಖಾಂತರ ಇಲ್ಲ ನಾವು ಬೇರೆ ಇನ್ನೊಂದು ಪೀಠದ ಇದ್ದಂಥ ಸ್ವಾಮೀಜಿಯವ್ರನ್ನ ಬದಲಾವಣೆ ಮಾಡ್ತೀವಿ ಅದು ಇದು ಅನ್ನೋಂಥ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಸಮಾಜದಲ್ಲೇ. ಈ ಒಂದು ಪೀಠ ಬದಲಾವಣೆ ಮಾಡುವಂಥದ್ದು, ಬೇರೆ ಸ್ವಾಮೀಜಿಯನ್ನು ತರುವಂಥದ್ದು, ಈ ಮಾತುಗಳು ಇಲ್ಲಿ ಯಾಕೆ ಬರ್ತದೆ? ಏನು ಇದ್ರ ಉದ್ದೇಶ ಇರ್ಬೋದು? ಯಾಕೆ ಈ ಥರ ಆಗ್ತಾಯಿದೆ? ಅದು ನನಗೆ ಗೊತ್ತಿಲ್ಲ. ಅವರು ಬಿಟ್ಟಿರ್ತಕ್ಕಂಥದ್ದು ನಾನು ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಪೀಠದ ಕಟ್ಟಡ ಅಂತ ತಿಳ್ಕೊಂಡಿದ್ದೀನಿ. ಭಕ್ತ ಹೃದಯವೇ ನನ್ನ ಪೀಠ ಅಂತ ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಅವರು ಹೇಳುವಂತಹ ಆಸ್ತಿ, ಅವರು ಹೇಳುವಂತಹ ವ್ಯವಸ್ಥೆ ಬಗ್ಗೆ ನಾನು ಯಾವ ಕಾರಣಕ್ಕೂ ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ರಾಜ್ಯಮಟ್ಟ ಸಭೆ ಕರೆದಿನಿ. ಆ ಸಭೆಯಲ್ಲಿ ಕೂತ್ಕೊಂಡು ಎಲ್ಲ ಅಭಿಪ್ರಾಯಗಳು ಸಂಗ್ರಹ ಮಾಡಿಕೊಂಡು ನಮ್ಮ ಸಮಾಜದ ಒಬ್ಬ ಬಡ ವ್ಯಕ್ತಿ, ಒಬ್ಬ ಏಪ್ರಿಲ್ 20ನೇ ತಾರೀಕಿಗೆ ನೀವೇನು ಸಭೆಯನ್ನು ಏರ್ಪಡಿಸಿದ್ದೀರಿ ರಾಜ್ಯ ಮಟ್ಟದಲ್ಲಿ ನಿಮ್ಮ ಸಮಾಜದ ಅನೇಕ ಮುಖಂಡರನ್ನು ಯಾವ ರೀತಿ ಯಾರ್ಯಾರನ್ನು ಕರಿತೀರಿ? ಏನಲ್ಲಿ ಚರ್ಚೆ ಆಗ್ತದೆ? ನಾನು ಯಾರನ್ನೂ ವೈಯಕ್ತಿಕವಾಗಿ ಕರೆಯೋಕ್ಕೆ ಹೋಗಲ್ಲ. ಶ್ರೀಪೀಠದ ಬಗ್ಗೆ ನಂಬಿಕೆ ನಿಷ್ಠೆ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ಒಬ್ಬ ಸಚಿವನವರೆಗೂ ಬರಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿ ಹಿಡ್ಕೊಂಬಿಟ್ಟು ಉನ್ನತ ವ್ಯಕ್ತಿವರೆಗೂ ಆ ಸಭೆಗೆ ತಪ್ಪದೆ ಬರಬೇಕು. ಎಲ್ಲ ಪದಾಧಿಕಾರಿಗಳು ಬರಬೇಕು. ನಿಮ್ಮ ಸಲಹೆ ಸೂಚನೆ ಕೊಡ್ಕೊಂಡು 2A ಮೀಸಲಾತಿನ ಹೆಂಗೆ ಮುಂದುವರ್ಸ್ಕೊಂಡು ಹೋಗಬೇಕು, ಗೊಂದಲಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ
ಚರ್ಚೆ ಮಾಡ್ತೀವಿ. ಇದಿಷ್ಟು ಏನು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ಹೇಳಿಕೆ ಆಗಿದೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.